ನೀವು ನೋಡಿದ್ರೆ ಬಂಗಾರಪೇಟೆ ಮೇನ್ ರೋಡ್ ಇದೆ, ಅದು ಟೆಂಡರೇ ಆಗಿಲ್ಲ. ಎಲ್ಲಿ ನೋಡಿದ್ರೂ ಟ್ಯಾಂಕರ್ ಮೇಲೇನು ಎಸ್ ಎನ್ ನಾರಾಯಣಸ್ವಾಮಿನೇ, ಇದ್ರ ಮೇಲೆ ಜೆ ಸಿ ಬಿ ಮೇಲೆ ಎಸ್ ಎನ್ ನಾರಾಯಣಸ್ವಾಮಿನೇ, ಇದ್ರ ಮೇಲೆ ಏನು ಯಾವುದದು ಎಲ್ಲದ್ರಲ್ಲೂ ಎಸ್ ಎನ್ ಅವ್ರ ಮಗನ ಹೆಸರಲ್ಲೇ ಇವರು ಎಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ಟೆಂಡರೇ ಆಗದೆ ಇರೋ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾವು ಯಾರಾದ್ರೂ ಬಡವರು ಇಲ್ಲೇನಾದ್ರೂ ಒಂದು ಮರ ಕಟ್ ಮಾಡ್ಕೊಳಕ್ಕೆ ಹೋದ್ರೆ ಫಾರೆಸ್ಟ್ ಇಲಾಖೆದು ಒಂದು ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಸಾವಿರಾರು ಮರಗಳನ್ನು ಕಿತ್ತಾಕಿದ್ದಾರೆ ನಮ್ಮಲ್ಲಿ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ಪರಿಸರ ಉಳಿಸಿ ನಾವು 5 ಲಕ್ಷ 10 ಲಕ್ಷ ಗಿಡ ನೆಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಗಿಡಕ್ಕೆ 400 ರೂಪಾಯಿ 500 ರೂಪಾಯಿ ಲೆಕ್ಕ ನೋಡಿಸ್ಬಿಟ್ಟು ಯಾವ ಥರ ಹಳ್ಳ ತೊಡ್ದಿರೋ ಪಾಕೆಟ್ ಅಲ್ಲಿ ಇಕ್ಬಿಟ್ಟು ಬಂದು ನೀರು ಹಾಕ್ತೀರಿ, ಇವತ್ತು ಒಣಗೋಗಿದೆ. ಹಂಗೆ ಇವರು ನಕಲಿ ಪರಿಸರವಾದಿಗಳು ಇವರೆಲ್ಲ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅಲ್ಲಿ ಮರನ ಕಿತ್ತಾಕಿದ್ರು, ಟೆಂಡರ್ ಆಗಿಲ್ಲ, ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಎಷ್ಟಕ್ಕೆ ಮರ ಮಾರಿದ್ದಾರೆ, ಎಷ್ಟಕ್ಕೆ ಟೆಂಡರ್ ಆಗಿದೆ, ಯಾರು ಟೆಂಡರ್ ತಗೊಂಡಿರ್ತಕ್ಕಂಥವ್ರು, ಆ ರಸ್ತೆ ಮಾಡ್ತಾ ಇರ್ತಕ್ಕಂಥವ್ರು ಯಾರ ಮಣ್ಣು ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಕೆಲಸ ಮಾಡಿರ್ತಕ್ಕಂಥದ್ದು, ಟೆಂಡರ್ ತಗೊಂಡಿರೋದು ಎಷ್ಟಕ್ಕಾಯ್ತು, ಏನು ಎತ್ತ ಅದು ಏನೂ ಇಲ್ಲ. ಅವ್ರು SNCT ಒಳಗಡೆ ಇರ್ತಕ್ಕಂಥ ಏನು ಸೈಟ್ಗಳು ಮಾರ್ಕೊಳ್ಳೋದಕ್ಕೋಸ್ಕರ ಆ ಮುಂದ್ಗಡೆ ಇರ್ತಕ್ಕಂಥ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಸರ್ಕಾರಿ ಜಮೀನುಗಳೆಲ್ಲ ಒಳಗಡೆನೂ ಇದೆ, SNCTಯಲ್ಲೂ ಇದೆ, ಇದರಲ್ಲೂ ಇದೆ, ಏನೋ ಕಾನ್ಫರೆನ್ಸ್ ಗ್ರೂಪ್ ಒಳಗಡೆನೂ ಇದೆ. ಅದು DK ರವಿಯವರು ಇದ್ದಾಗಿಂದ ಅದನ್ನು ಇದು ಮಾಡಿ ಸರ್ಕಾರನ ಅದು ವಿರುದ್ಧವಾಗಿ ಬಂದು 56 ಎಕರೆ ಇದೆ ಅಂತ ಹೇಳಿದರೆ, ಇವತ್ತಲ್ಲ ನಾಳೆ ನಮ್ಮ ಸರ್ಕಾರ 100% ಅಧಿಕಾರಕ್ಕೆ ಬಂದೇ ಬರುತ್ತೆ. ಇವತ್ತೇನು ಅಗಲಕೋಟೆದು ನೋಡ್ತಾ ಇದ್ದೀರಿ, ಇವತ್ತು ಎಲ್ಲ ಸರ್ವೆ ಮಾಡಿ ರಾಜ್ ಕಾಲುವೆಗಳಿರ್ಬೋದು, ಇವತ್ತು ಕೆರೆಗಳಿರ್ಬೋದು, ಅದನ್ನೆಲ್ಲ ತೆರವುಗೊಳಿಸೋಂಥ ಕೆಲಸಗಳು ಮಾಡ್ತಾರೆ. ನಾವು ಇಲ್ಲಿ ಶಾಸಕರಾಗಿ MP ಗಳಾಗಿ ನಮ್ಮ ಸರ್ಕಾರ NDA ಸರ್ಕಾರ ಬಂದಿದ್ದಾದಮೇಲೆ ಈ ಕಾಂಗ್ರೆಸ್ ಅವರು ಒತ್ತುವರಿ ಮಾಡಿದ್ದಾರಲ್ಲ ಜಮೀನುಗಳನ್ನು, ಅದನ್ನು ತೆರವು ಮಾಡಿಸೋದಕ್ಕೆ 2-3 ತಿಂಗಳು ಬೇಕಾಗುತ್ತೆ. ಒಂದು 20 ನಾವು ಯಾವ ಥರ ಕೋಲಾರಮ್ಮನ ಕೆರೆ ಕ್ಲೀನ್ ಮಾಡಿಸೋದಕ್ಕೆ 45 JCBಗಳು ಇಟ್ಕೊಂಡಿದ್ರಿ. ಬಂಗಾರಪೇಟೆಯಲ್ಲಿ ಈ ಥರ ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ತೆರವುಗೊಳಿಸಿ ಬಡವ್ರಿಗೆ ಸೈಟ್ ಹಂಚೋದಕ್ಕೋಸ್ಕರ ತಿಂಗಳು ಬೇಕಾಗುತ್ತೆ. ಒಂದು 20-25 JCBಗಳು ಇಟ್ಕೊಂಡು ಅಂಥ ಟೈಮ್ ಅತಿ ಶೀಘ್ರದಲ್ಲೇ ಬರುತ್ತೆ. ಮಾಲೂರ ಇವತ್ತು ನಾನು ಮೊನ್ನೆ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಆಫೀಸಲ್ಲಿ ನಾನು ಹೇಳಿದ್ದೀನಿ, ಇವತ್ತು 3600 ಕೋಟಿ 1200 ಕೋಟಿ ಯರಗೋಳ್ ಡ್ಯಾಮ್ ಹತ್ರ ಬಂದು ನಾವೇನೋ ಅದು ಮಾಡ್ತಾರೆ, ಗುದ್ಲಿ ಪೂಜೆ ಅವು ಇವು ಅಂದರು. ಈ ಮಾಧ್ಯಮ ಮಿತ್ರರು ಪ್ರತಿದಿನ ಪ್ರತಿ ತಾಲೂಕುಗಳಲ್ಲಿ ನೀವೆಲ್ಲ ಓಡಾಡ್ತಾ ಇದ್ದೀರಿ. ಹಿಂದೆ ಏನು ಕೆಲಸ ಆಗಿತ್ತು, ಹಿಂದೆ ಸರ್ಕಾರದಲ್ಲಿ ಏನು ಹಣ ಬಿಡುಗಡೆ ಆಗಿತ್ತು, ಈಗ ಏನು ಕೆಲಸ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ನೋಡಿದ್ದೀರಿ. ಹಂಗಾಗಿ ಹೇಳ್ಕೊಳ್ಳೋದಕ್ಕಷ್ಟೇ 3200 ಕೋಟಿ 1200 ಕೋಟಿ ಯಾವುದೇ ರೀತಿಯಾದಂಥ ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ಯಾವುದೇ ಹೊಸ ಒಂದೇ ಒಂದು ಯೋಜನೆ ಇಲ್ಲ. ಇವತ್ತು ನಾನು ಹೇಳ್ತೀನಲ್ಲ, ಅಂಬೇಡ್ಕರ್ ಹಾಸ್ಟ್ಲಿಂದ ಹಿಡಿದು ನಚಿಕೇತನ್ ನಿಲಯದಿಂದ ಹಿಡಿದು ಡೂಮ್ ಲೈಟ್ ಸರ್ಕಲಿಂದ ಮೆಕ್ಕೆ ಸರ್ಕಲಿಂದ ಕ್ಲಾಕ್ ಟವರಿಂದ APMC ಮುಂದೆ ಕಾಂಕ್ರೀಟ್ ಆಗಿರ್ತಕ್ಕಂಥದ್ದು, ಗೌರ್ಮೆಂಟ್ SNR ಹಾಸ್ಪಿಟ್ಲ್ ಮುಂದೆ ಬಿಲ್ಡಿಂಗ್ ಕಟ್ಟಿರೋದಿರ್ಬೋದು, ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ಕಚೇರಿ ಕಟ್ಟಿರ್ಬೋದು, ಇವತ್ತು ಶತಶೃಂಗ ಪರ್ವತ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಿರ್ತಕ್ಕಂಥದ್ದು, ನಮ್ಮಲ್ಲಿ ಏನೇನು ಡೆವಲಪ್ಮೆಂಟ್ ಕೆಲಸ ನಗರಸಭೆ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ತಂದಿರ್ತಕ್ಕಂಥ ಇದ್ದೀವಿ. ಈ ರಸ್ತೆಗಳು ಇನ್ನೊಂದು ಮತ್ತೊಂದು ಮಾಡಿರೋದು, ಇವತ್ತು ಆ ಮೇಲ್ಸೇತುವೆಗಳು ಇನ್ನೊಂದು ಮತ್ತೊಂದು, ಇವಾಗ ಬಂಗಾರಪೇಟೆ ಫ್ಲೈಓವರ್ ಇರ್ಬೋದು, ಟೇಕಲ್ ಫ್ಲೈಓವರ್ ಇರ್ಬೋದು, ಇವೆಲ್ಲ ಏನೇನಿದಾವೆ ಅದು ನಮ್ಮ ಸರ್ಕಾರ, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು, ಇವೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ತಂದಿರ್ತಕ್ಕಂಥದ್ದು. BJP ಸರ್ಕಾರದಲ್ಲಿ ಇವತ್ತು ತಂದಿರ್ತಕ್ಕಂಥದ್ದು ಹಣನೇ ಹೊರತು ಅವ್ರು ಹೊಸ್ದಾಗಿ ಏನಾದ್ರು ತಂದು ಮಾಡೋಕ್ಕೆ ಏನಾದ್ರು ಬಂದಾಗ ಅಲ್ಲಿ ಕೆಲಸ ಶುರು ಮಾಡಿದಾಗ